ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವಿನ ವಾಕ್ಸಮರ ತಾರಕಕ್ಕೇರಿದೆ. ಇತ್ತೀಚೆಗೆ ಮಾಜಿ ಸಚಿವ ಸಿಟಿ ರವಿ ಅವರು ಕಾಂಗ್ರೆಸ್ ನಾಯಕರ ಹೇಳಿಕೆಗಳಿಗೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಪಕ್ಷದೊಳಗಿನ ಭಿನ್ನಾಭಿಪ್ರಾಯಗಳ ಬಗ್ಗೆಯೂ ಬೆಳಕು ಚೆಲ್ಲಿದ್ದಾರೆ. ಈ ಕುರಿತು ವಿಸ್ತೃತ ವರದಿ ಇಲ್ಲಿದ್ದು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗಳನ್ನು ಪ್ರಸ್ತಾಪಿಸಿದ ಸಿಟಿ ರವಿ, ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಹುದ್ದೆಗಾಗಿ ಪೈಪೋಟಿ ನಡೆಯುತ್ತಿದೆ ಎಂದು ಆರೋಪಿಸಿದ್ದು, 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದಿಲ್ಲ, ಜನರು ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಲು ನಿರ್ಧರಿಸಿದ್ದಾರೆ ಎಂದು ಹೇಳಿದ್ದಾರೆ. ಉಪಚುನಾವಣೆಗಳಲ್ಲಿಯೇ ಕಾಂಗ್ರೆಸ್ನವರು ಸೋಲುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ್ದು, ಕಾಂಗ್ರೆಸ್ನಲ್ಲಿನ ಆಂತರಿಕ ಭಿನ್ನಾಭಿಪ್ರಾಯಗಳು ಹಾಗೂ ಸರ್ಕಾರದ ವೈಫಲ್ಯಗಳನ್ನು ಅವರು ಈ ಮೂಲಕ ಎತ್ತಿ ತೋರಿಸುವ ಪ್ರಯತ್ನಿಸಿದ್ದಾರೆ. ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಗಳನ್ನ ಖಂಡಿಸಿದ ಸಿಟಿ ರವಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಹಿರಿಯರಾಗಿದ್ದರೂ ಅವರ ಇತ್ತೀಚಿನ ಹೇಳಿಕೆಗಳು ಹಿರಿತನವನ್ನ ತೋರುತ್ತಿಲ್ಲ, ಮಾನಸಿಕ ಅಸ್ವಸ್ಥತೆ ಹಾಗೂ ದ್ವೇಷದ ಹೇಳಿಕೆಗಳು ಕಾಣುತ್ತಿದೆ ಎಂದಿದ್ದಾರೆ. ಕೇರಳದ ಜನರು ಅನಕ್ಷರಸ್ಥರು ಎಂದು ಖರ್ಗೆ ಹೇಳಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಬಿಜೆಪಿ ನಿರಂತರವಾಗಿ ಬೆಂಬಲ ಪಡೆಯುತ್ತಿದೆ. ಹಾಗಾದರೆ ಕರ್ನಾಟಕದ ಜನರು ಅನಕ್ಷರಸ್ಥರೇ ಎಂದು ಪ್ರಶ್ನಿಸಿದ್ದಾರೆ. ಅಲ್ಲದೆ ಖರ್ಗೆ ಅವರು ಬಿಜೆಪಿ ಮತ್ತು ಆರ್ಎಸ್ಎಸ್ ಅನ್ನ ವಿಷದ ಸರ್ಪದ ಹೋಲಿಸಿ ಕೊಳ್ಳಿ ಎಂದು ಹೇಳಿದ್ದಾರೆ. ಇದು ಗಾಂಧೀಜಿ ಅವರ ತತ್ವಗಳಿಗೆ ವಿರುದ್ಧವಾಗಿದೆ ಎಂದು ಸಿಟಿ ರವಿ ಆಕ್ಷೇಪಿಸಿದ್ದು, ಪ್ರಿಯಾಂಕಾ ಖರ್ಗೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಗಳನ್ನ ಸಮರ್ಥಿಸಿಕೊಳ್ಳುವುದನ್ನ ಟೀಕಿಸಿದ್ದಾರೆ. ಕೇರಳದ ವಿದ್ಯಾವಂತ ಜನ ಬೆಂಬಲಿಸಲಿಲ್ಲ. ಅವರ ಇತ್ತೀಚಿನ ಹೇಳಿಕೆಗಳು ಹಿರಿತನದ ಮುತ್ಸದ್ದಿತನದ ಹೇಳಿಕೆಗಳಾಗಿ ಕಾಣಿಸ್ತಾ ಇಲ್ಲ. ಅದು ಹತಾಶವಾಗಿರ್ತಕ್ಕಂಥ, ಮಾನಸಿಕ ಅಸ್ವಸ್ಥತೆಯನ್ನು ಪ್ರತಿಬಿಂಬಿಸ್ತಕ್ಕಂಥ, ದ್ವೇಷವನ್ನು ವ್ಯಕ್ತಪಡಿಸ್ತಕ್ಕಂಥ ಹೇಳಿಕೆಗಳು ಅವರು ಕೊಟ್ಟ ಹೇಳಿಕೆಗಳು ಕಾಣ್ತಾ ಇದೆ. ಕೇರಳದಲ್ಲಿ ಹೇಳಿಕೆಗಳು, ಗುಜರಾತಿನ ಜನ ಅನಕ್ಷರಸ್ಥರು ಅಂತ ಹೇಳಿ, ಬಿಜೆಪಿನ ಗುಜರಾತ್ನ ಜನ ಅನಕ್ಷರಸ್ಥ ಜನ ಗೆಲ್ಲಿಸಿರ್ಬೋದು, ಕೇರಳದ ವಿದ್ಯಾವಂತ ಜನ ಬೆಂಬಲಿಸಲಿಲ್ಲ. ಆ ಮೂಲಕ ಗುಜರಾತಿನ ಜನತೆಯನ್ನ ಅಪಮಾನಿಸಿದರು. ಅಷ್ಟು ಮಾತ್ರ ಅಲ್ಲ, ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ ಕರ್ನಾಟಕದಲ್ಲೂ ನಿರಂತರವಾಗಿ 98ರಿಂದ ಭಾರತೀಯ ಜನತಾ ಪಾರ್ಟಿಗೆ ಲೋಕಸಭೆಯಲ್ಲಿ ಕರ್ನಾಟಕದ ಜನ ಬೆಂಬಲಿಸ್ತಾನೆ ಇದ್ದಾರೆ. ಅಂದ್ರೆ ಈ ಕರ್ನಾಟಕದ ಜನರು ಬಿಜೆಪಿ ಬೆಂಬಲಿಸ್ತಕ್ಕಂಥ ಕರ್ನಾಟಕದ ಜನರು ಕೂಡ ನಿಮ್ಮ ದೃಷ್ಟಿಯಲ್ಲಿ ಅನಕ್ಷರಸ್ತರ. ಪಶ್ಚಿಮ ಬಂಗಾಳಕ್ಕೆ ಹೋಗಿ ನೀವೇನು ಹೇಳಿಕೆ ಕೊಟ್ರಿ? ಬಿಜೆಪಿ ಮತ್ತು RSSನ ವಿಷ ಸರ್ಪ ಹೊರಿಸಿದ್ರಿ. ಅಲ್ಲಿಂದ ಮುಂದೆ ಹೋಗಿ ಮುಸಲ್ಮಾನರನ್ನ ಪ್ರಚೋದಿಸುವ ಕೆಲಸ ಮಾಡಿದ್ರಿ. ನೀವು ನಮಾಜ್ ಮಾಡ್ತಿದ್ರು, ನಮಾಜನ್ನು ಬಿಟ್ಟು ಬಿಜೆಪಿ ಮತ್ತು RSS ವಿಷ ಸರ್ಪವನ್ನ ಕೊಲ್ಲಿ ಅಂತ ಹೇಳಿದ್ರಿ. ಈ ಮೂಲಕ ಪ್ರಜಾಪ್ರಭುತ್ವ ವಿರೋಧಿಯಾಗಿ ವರ್ತನೆ ಮಾಡಿದೆ, ದ್ವೇಷವನ್ನು ಕಾರಿದೆ. ಇಷ್ಟಾದ್ಮೇಲೂ ನಾವು ಗಾಂಧಿ ಅನುಯಾಯಿಗಳು ಅಂತ ಹೇಳ್ತೀವಿ. ಗಾಂಧಿ ಇದನ್ನೇ ನಿಮಗೆ ಬೋಧಿಸಿದ್ದ? ಗಾಂಧಿಯ ಅಹಿಂಸೆ ತತ್ವ ಇದೇನಾ? ಅಂದ್ರೆ ಬಿಜೆಪಿ RSSನ ಕೊಲ್ಲಿ ಅನ್ನೋದನ್ನೇ ನಿಮಗೆ ನಿಮ್ಮ ಇವತ್ತಿನ ಗಾಂಧಿಗಳು ಹೇಳ್ಕೊಳ್ತಾ ಇದ್ದಾರ? ಇದು ಕಾಂಗ್ರೆಸ್ಗೆ ಇರುವಂತಹ ಹತಾಶೆಯನ್ನು ತೋರಿಸುತ್ತೆ. ಇವರು ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ಮನಸ್ಥಿತಿಯನ್ನು ತೋರಿಸುತ್ತೆ. ನಾನು ಆಗ್ರಹಿಸ್ತೇನೆ, ಕರ್ನಾಟಕ ಸರ್ಕಾರಕ್ಕೆ ನೀವೊಂದು ದ್ವೇಷ ಭಾಷಣ ನಿಷೇಧದ ಒಂದು ಬಿಲ್ ತಂದಿದ್ದೀರಿ. ಮಲ್ಲಿಕಾರ್ಜುನ ಖರ್ಗೆ ಅವರ ಭಾಷಣ ದ್ವೇಷ ಭಾಷಣದ ವ್ಯಾಪ್ತಿ ಬರೋಲ್ವಾ? ಬಿಜೆಪಿ RSSನವ್ರನ್ನ ಕೊಲ್ಲಿ ಅನ್ನೋದು ದ್ವೇಷ ಆಗಲ್ವಾ? ಯಾಕೆ ಮುಖ್ಯಮಂತ್ರಿಗಳು ಮಾತಾಡಿಲ್ಲ? ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳಿ, ಅವರ